ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗಜಗಿನಹಾಳು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. 54 ಮಕ್ಕಳಿರುವಂತಹ ಶಾಲೆಯಲ್ಲಿ 3 ಕೊಠಡಿಗಳು ಮಾತ್ರವಿದ್ದು ಮಳೆ ಬಂದಾಗ ಸೋರುತ್ತಿದೆ. ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇದ್ದರೂ ಸಹ ಮಕ್ಕಳು ಪ್ರಾಣ ಭಯದಲ್ಲಿಯೇ ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯ ಇರೋ 3 ಕೊಠಡಿಗಳು ಸೋರುತ್ತಿದ್ದು ಅನೇಕ ಕಡೆ ಬೀಳುವ ಹಂತದಲ್ಲಿವೆ. ಸರ್ಕಾರಿ 16 ಭಾಗ್ಯಗಳನ್ನು ನೀಡುತ್ತಿದೆ. ಆದರೆ ಸಿರುಗುಪ್ಪ ತಾಲೂಕಿನ ಗಜಗಿನಹಾಳು ಗ್ರಾಮದಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ದೌರ್ಭಾಗ್ಯ ಕಾಡ್ತಾ ಇದೆ. ಸೋರುತ್ತಿರುವ ಕೋಣೆಯಲ್ಲಿ ಮಕ್ಕಳ ಭವಿಷ್ಯ ಸೊರಗುತ್ತಿದೆ. ಇನ್ನು ಶಿಕ್ಷಕರು ಶಾಲೆಯಲ್ಲಿನ ಕೊಠಡಿಗಳ ನಿರ್ಮಾಣ ಮತ್ತು ಇರುವ ಕೊಠಡಿಗಳಿಗೆ ದುರಸ್ತಿಯಾದರೂ ಮಾಡಿ ಎಂದು ಅನೇಕ ಸಲ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರಂತೆ. ಆದರೆ ಯಾವುದೇ ಪ್ರಯೋಜನವಿಲ್ಲವಂತೆ. ಹೀಗಾಗಿ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಪರದಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 3 ಕೊಠಡಿಗಳು ಸೋರುತ್ತಿವೆ. ನಾವು ಹೊರಗಡೆ ಕುಂತ್ಕೊಂಡು ಪಾಠ ಮಾಡ್ತಿದ್ದೀವಿ. ನಮ್ಮ ಸರ್ ಹೊರಗಡೆ ಕುತ್ಕೊಂಡು ಪಾಠ ಮಾಡ್ತಿದ್ರೆ ನಾವು ಒಳಗೆ ಕುಂದ್ರಕ್ಕೆ ಭಯ ಆಗ್ತಿದೆ. ಮಳೆ ಬಂದಾಗ ಎಲ್ಲ ಸೋರ್ತದೆ. ಅದಕ್ಕೆ ನೀವು ಅತಿಥಿಗಳು ನಮ್ಮ 3 ಕೊಠಡಿಗಳನ್ನು ಸರಿ ಮಾಡಿಸ್ಬೇಕಂತ ಕೇಳ್ಕೊಳ್ತೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಜಗಿನಹಾಳು 3 ಕೊಠಡಿಗಳು ಸೋರುತ್ತವೆ. ನಾವು ಅರ್ಧ ಒಳಗೆ ಕುಂದ್ರಬೇಕಂದ್ರೆ ನಮಗೆ ತೊಂದರೆ ಆಗುತ್ತದೆ. ಇಲ್ಲಿ ಹೊರಗೆ ಬಂದು ಸಾರು ಪಾಠ ಮಾಡುತ್ತಾರೆ. ನಮ್ಮ ಶಾಲೆಯಲ್ಲಿ 3 ಕೊಠಡಿಗಳು ಸೋರುತ್ತಿವೆ. ನಾವು ಹೊರಗಡೆ ಕುಂತ್ಕೊಂಡು ಪಾಠ ಮಾಡ್ತಿದ್ದೀವಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.